ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಆದರದ ಸ್ವಾಗತ. ಸ್ನೇಹಿತರೆ, ನಾನು ನಿಮಗೆ ಅದ್ಭುತ ತರಕಾರಿಯ ಕುರಿತು ತಿಳಿಸಿಕೊಡುತ್ತೇನೆ. ಅದು ಕ್ಯಾನ್ಸರಿನಿಂದ ಹಿಡಿದು ಮಧುಮೇಹದವರೆಗೂ ರಾಮಬಾಣ. ಅತಿ ಕಡಿಮೆ ವೆಚ್ಚದಲ್ಲಿ ದೊರಕಿ ಅತಿ ಹೆಚ್ಚು ಆರೋಗ್ಯ ಅಂಶವನ್ನು ಹೊಂದಿರುವ ಕಾಯಿ ಯಾವುದು? ಅದರಿಂದ ಏನೆಲ್ಲ ಉಪಯೋಗ ಇದೆ ನೋಡೋಣ ಬನ್ನಿ. ಸ್ನೇಹಿತರೆ, ಈ ಕಾಯಿಯನ್ನು ಒಮ್ಮೆ ಗಮನಿಸಿ. ನಮ್ಮ ಹಳ್ಳಿ ಕಡೆಯವರಾದರೆ ತಟ್ಟಂತ ಗುರುತಿಸುತ್ತಾರೆ. ಆದರೆ ನಗರವಾಸಿ ಜನಗಳಲ್ಲಿ ಇದು ಯಾವ ಕಾಯಿ ಅಂತ ಅರ್ಧಕ್ಕರ್ಧ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಈ ಕಾಯಿ ನೋಡಲು ಚಿಕ್ಕದಾದರೂ ಇದರಲ್ಲಿ ಅಡಕವಾಗಿರುವ ಆರೋಗ್ಯ ಅಂಶಗಳು ಮಾತ್ರ ಅದ್ಭುತ. ಮೊದಲಿಗೆ ಈ ಕಾಯಿಯಿಂದ ಎಷ್ಟೆಲ್ಲ ಉಪಯೋಗವಿದೆ ಎಂದು ನೋಡುವುದಾದರೆ, ಆಂಟಿ ಬ್ಯಾಕ್ಟೀರಿಯಲ್ ಅಂಶವನ್ನು ಹೊಂದಿದೆ. ಆದ್ದರಿಂದ ಈ ಕಾಯಿಯನ್ನು ತಿನ್ನುವುದು ಕ್ಯಾನ್ಸರ್ ಕಾರಕ ಅಂಗಾಂಶಗಳನ್ನು ಬೆಳೆಯದಂತೆ ತಡೆಯುತ್ತದೆ. ಈ ಕಾರಣದಿಂದ ಕ್ಯಾನ್ಸರ್ ರೋಗಿಗಳು ಇದನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡುತ್ತಿರುವುದರಿಂದ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಇನ್ನು ಮಧುಮೇಹ, ಇದಂತೂ 3ರಲ್ಲಿ ಒಬ್ಬರಿಗೆ ಇರುವಂತಹ ಸಾಮಾನ್ಯವಾಗಿರುವ ಸಮಸ್ಯೆ. ಮಧುಮೇಹಿಗಳಿಗೂ ಕೂಡ ಈ ಕಾಯಿ ರಾಮಬಾಣ. ಇನ್ನು ಹೊಟ್ಟೆಯಲ್ಲಿನ ಹುಣ್ಣು, ಇಂತಹ ಸಮಸ್ಯೆಗೆ ಇದು ಉತ್ತಮ ಔಷಧಿಯಾಗಿದೆ. ಹಾಗೆ ಇದು ಕರುಳಿನ ಸಮಸ್ಯೆಗೆ ಉತ್ತಮ ಮನೆಮದ್ದು. ಇನ್ನು ಈ ಕಾಯಿಯನ್ನು ಸೂಪು ಮಾಡಿಕೊಂಡು ಕುಡಿಯುವುದರಿಂದ ಜ್ವರ ಮತ್ತು ಕೆಮ್ಮು ಬೇಗನೆ ವಾಸಿಯಾಗುತ್ತದೆ. ಈ ಕಾಯಿಯನ್ನು ನೆನೆಸಿ ನೀರನ್ನು ಕುಡಿಯುವುದರಿಂದ ದೇಹದ ತೂಕವನ್ನು ಹೆಚ್ಚು ಮಾಡಿಕೊಳ್ಳಬಹುದು. ಇನ್ನು ಈ ಕಾಯಿಯಲ್ಲಿರುವ ಕಬ್ಬಿಣದ ಅಂಶವು ರಕ್ತಹೀನತೆಯಂತಹ ಸಮಸ್ಯೆಯನ್ನು ಸರಿ ಮಾಡುವ ಗುಣವನ್ನು ಹೊಂದಿದೆ. ಈ ಕಾಯಿಯಿಂದ ಎಷ್ಟೊಂದು ಔಷಧೀಯ ಗುಣಗಳಿವೆ ಎಂದು ಗೊತ್ತಾಯಿತಲ್ಲ? ಹಾಗಾದರೆ ಈ ಕಾಯಿ ಯಾವುದು ಅಂತ ನಿಮಗೆ ಗೊತ್ತಾ? ಇದನ್ನು ಕುದನೆ ಅಥವಾ ಸುಂಡೆಕಾಯಿ ಎಂದು ಕರೆಯುತ್ತಾರೆ. ಇದು ಬದನೆ ಜಾತಿಗೆ ಸೇರಿದ ಒಂದು ಸಸ್ಯವಾಗಿದೆ. ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಸಿಕ್ಕುವ ಸಸ್ಯವಾಗಿದೆ. ಅದರಲ್ಲೂ ಮುಖ್ಯವಾಗಿ ಮಧ್ಯ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಹೆಚ್ಚು ಕಂಡುಬರುತ್ತದೆ. ಹಾಗೆ ಆಫ್ರಿಕಾ ಹಾಗೂ ಏಷ್ಯಾದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಈ ಕಾಯಿಯು ಕಾಣಸಿಗುತ್ತವೆ. ಸಾಮಾನ್ಯವಾಗಿ ಕಳೆಗಿಡದಂತೆ ಬೆಳೆಯುವ ಈ ಕಾಯಿಯನ್ನು ಭಾರತದಲ್ಲಿ ಹೆಚ್ಚು ಬಳಸುವ ಜನರು ತಮಿಳುನಾಡಿನವರಾಗಿದೆ. ಕರ್ನಾಟಕದಲ್ಲೂ ಇದರ ಬಳಕೆ ಇದೆ. ಇದರ ಬಳಕೆ ಹೆಚ್ಚು ಜನರಿಗೆ ತಿಳಿದಿಲ್ಲವಾದ್ದರಿಂದ ಹಾಗೂ ಇದು ಸ್ವಲ್ಪ ಕಹಿ ಇರುವುದರಿಂದ ಇದರ ಬಳಕೆ ಮಾಡುವವರ ಸಂಖ್ಯೆಯು ಕಡಿಮೆಯಾಗಿದೆ. ಆದರೆ ಮದ್ದು ಕಹಿಯಾಗಿ ಇರುವುದು ತಾನೇ? ಗೆಳೆಯರೇ, ನಮ್ಮ ಸುತ್ತಮುತ್ತಲೂ ಇರುವ ಅನೇಕ ಸಸ್ಯಗಳು ಮಾರಣಾಂತಿಕ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡುವ ಸಸ್ಯವಾಗಿದೆ. ನಾವು ಅವುಗಳನ್ನು ಗುರುತಿಸಬೇಕು ಅಷ್ಟೇ. ನೋಡಿದ್ರಲ್ಲ ಕುದನೆಯ ಉಪಯೋಗವನ್ನು? ನೀವು ತಿಂಗಳಿಗೆ ಒಮ್ಮೆಯಾದರೂ ಅಥವಾ 2 ತಿಂಗಳಿಗೆ ಒಮ್ಮೆಯಾದರೂ ಇದನ್ನು ಬಳಸುತ್ತೀರಿ. ನಾನೀಗ ಇದರ ಗೊಜ್ಜನ್ನು ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇನೆ.